ಸ್ನೇಹಿತರೆ, ಈ ಬಾರಿ IPL ಕೇವಲ ಬ್ಯಾಟ್ಸ್ಮನ್ಗಳ ಆಟವಾಗಿ ಮಾರ್ಪಟ್ಟಿದೆಯಾ? ಖಂಡಿತ ಹಾಗೆ ಅನ್ನಿಸ್ತಾ ಇದೆ. ಆರಂಭಿಕ ಕೆಲ ಪಂದ್ಯಗಳನ್ನ ನೋಡ್ತಾ ಹೋದರೆ ಅಪಾಯಕಾರಿ ಬೌಲರ್ಗಳನ್ನ ಈ ಬಾರಿ ಎಲ್ಲ ಫ್ರಾಂಚೈಸಿಗಳು ಟಾರ್ಗೆಟ್ ಮಾಡಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ನಡೆದಿರುವಂತಹ ಆರಂಭಿಕ ಪಂದ್ಯಗಳ ಅಂಕಿಅಂಶಗಳನ್ನ ನೋಡ್ತಾ ಹೋದರೆ ನಿಮಗೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಬಾರಿ ಏನು IPL ಅಪಾಯಕಾರಿ ಬೌಲರ್ಗಳನ್ನ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಟಾರ್ಗೆಟ್ ಮಾಡಿದಂತೆ ಕಾಣ್ತಾ ಇದೆ. ಮೊದಲನೇ ಪಂದ್ಯ RCB ವರ್ಸಸ್ KKR ನಡುವಿನ ಪಂದ್ಯದಲ್ಲಿ. ಈ ಪಂದ್ಯದಲ್ಲಿ ವರುಣ್ ಚಕ್ರವರ್ತಿಯನ್ನು ನಮ್ಮ RCB ಬ್ಯಾಟ್ಸ್ಮನ್ಗಳು ಎಸ್ಪೆಷಲಿ ಫಿಲ್ ಸಾಲ್ಟ್ ಅವರು ಯಾವ ರೀತಿ ಕಾಡಿದ್ರು ಅಂದರೆ ಮೈದಾನದ ದಿಕ್ಕುಗಳಿಗೂ ಬಾಲ್ನ ಕಳಿಸಿದ್ರು ತಪ್ಪಾಗಲಿಕ್ಕಿಲ್ಲ. IPLನ ಹಾಗೂ ಇಂಡಿಯನ್ ಕ್ರಿಕೆಟ್ನ ಮಿಸ್ಟ್ರಿ ಬೌಲರ್ ಅಂತಲೇ ಕರೆಸ್ಕೊಳ್ಳುವಂಥ ವರುಣ್ ಚಕ್ರವರ್ತಿ ಅವರಿಗೆ ಡಿಫೆನ್ಸ್ ಮಾಡೋದೇ ಕಷ್ಟವಾಗಿರಬೇಕಾದ್ರೆ RCB ಬ್ಯಾಟ್ಸ್ಮನ್ಗಳು ಅವರ 4 ಓವರ್ಗಳಿಗೆ 43 ರನ್ಗಳನ್ನ ಹಚ್ಚಿರ್ತಾರೆ. ಅದು ಕೇವಲ ಒಂದೇ ವಿಕೆಟ್ನ ಬಿಟ್ಕೊಟ್ಟು. ಸುನಿಲ್ ನಾರಾಯಣ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಹೇಳೋವಂಥದ್ದು ಏನಿಲ್ಲ. ಅಂಥ ಬೌಲರ್ಗೂ ಕೂಡ HK ರನ್ ಹೊಡೆದೇ ಇದ್ರೂ 4 ಓವರ್ಗೆ 24 ರನ್ ಅಷ್ಟು 4 ಓವರ್ಗೆ 27 ರನ್ ಕೊಟ್ಟಿದ್ದರೂ ಸಹ ಅವರ ವಿರುದ್ಧ ಆಟ ಆಡುವಂಥ ಇಂಟೆಂಟ್ ತೋರಿಸಲ್ಲ RCB. ಅದು ಭಾಳ ಮುಖ್ಯವಾದದ್ದು. ಅದರಲ್ಲೂ ಎಸ್ಪೆಷಲಿ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಸುನಿಲ್ ನಾರಾಯಣ್ ಅವರಿಗೆ ಮುನ್ನುಗ್ಗಿ ಬಂದು ಹೊಡೆಯುವಂಥ ಅಟೆಂಪ್ಟ್ ಮಾಡಿದ್ರಲ್ಲ, ಆ ಇಂಟೆಂಟೇ ಹೇಳ್ತಿದೆ ಸುನಿಲ್ ನಾರಾಯಣ್ನ RCB ಟಾರ್ಗೆಟ್ ಮಾಡಿತ್ತು ಅಂತ. ಇನ್ನು ನೆಕ್ಸ್ಟ್ ಮುಂದಿನ ಪಂದ್ಯ SRH ವರ್ಸಸ್ RR ಪಂದ್ಯದಲ್ಲಿ. ಈ ಪಂದ್ಯದಲ್ಲಿ ಕ್ರಿಕೆಟ್ನ ಮಿಸ್ಟ್ರಿ ಬೌಲರ್ ಅಂತಲೇ ಕರೆಸ್ಕೊಳ್ಳುವಂಥ ತೀಕ್ಷ್ಣ ಅವರಿಗೆ SRH ಬ್ಯಾಟ್ಸ್ಮನ್ಗಳು ಹೆಗ್ಗಾಮುಗ ಜಾಡಿಸಿದ್ರು ತಪ್ಪಾಗಲಿಕ್ಕಿಲ್ಲ. IPL ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಬಿಟ್ಕೊಟ್ಟಂಥ ಸ್ಪೆಲ್ ಆಗಿತ್ತು ತೀಕ್ಷ್ಣ ಅವರಿಗೆ. 4 ಓವರ್ ಬೌಲಿಂಗ್ ಮಾಡಿದಂಥ ತೀಕ್ಷ್ಣ 52 ರನ್ಗಳನ್ನ ಬಿಟ್ಕೊಡ್ತಾರೆ. ಮೋಸ್ಟ್ ಡೇಂಜರಸ್ ಸ್ಪೇಸರ್ಗಳು ಕೂಡ ಈ ಬಾರಿ ಬ್ಯಾಟ್ಸ್ಮನ್ಗಳಿಂದ ಭಾರಿ ಹೊಡೆತ ತಿಂದಿದ್ದಾರೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಅದರಲ್ಲಿ ಪ್ರಮುಖವಾಗಿ ಮೊದಲ ಹಾಗೂ ಡೆತ್ ಓವರ್ ಸ್ಪೆಷಲಿಸ್ಟ್ ಸ್ಲೋ ಯಾರ್ಕರ್ನ ತಜ್ಞ ಅಂತಲೇ ಕರೆಸ್ಕೊಳ್ಳುವಂಥ ಸಂದೀಪ್ ಅವರು ಕೂಡ ದುಬಾರಿ ಆದ್ರೂ ತಪ್ಪಾಗಲಿಕ್ಕಿಲ್ಲ. ಸಂದೀಪ್ ಅವರು 4 ಓವರ್ಗಳನ್ನ ಬೌಲ್ ಮಾಡಿ 51 ರನ್ಗಳನ್ನ ಬಿಟ್ಕೊಡ್ತಾರೆ, ಅದು 2 ವಿಕೆಟ್ಗಳನ್ನ ಪಡ್ಕೊಂಡು. ಸೌತ್ ಆಫ್ರಿಕಾದ ಸ್ಪಿನ್ನರ್ ಆಡಮ್ ಜಂಪಾ 4 ಓವರ್ನ ಮಾಡಿ 48 ರನ್ಗಳನ್ನ ಬಿಟ್ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿ ನಾಯಕ ಫ್ಯಾಟ್ ಕಮಿನ್ಸ್ ಕೂಡ 4 ಓವರ್ ಬೌಲಿಂಗ್ ಮಾಡಿ 60 ರನ್ಗಳನ್ನ ಬಿಟ್ಕೊಟ್ಟಿದ್ದಾರೆ, ಯಾವುದೇ ವಿಕೆಟ್ ಪಡೆಯದೆ. ಸ್ಯಾಂಟರ್ ಬೌಲಿಂಗ್ ಮಾಡಿದ್ದು ಕೇವಲ 2.1 ಓವರ್, ಆದರೆ ಬಿಟ್ಕೊಟ್ಟ ರನ್ನು 24 ರನ್ಗಳು. DCಯ ಮುಖೇಶ್ ಕುಮಾರ್ ಅವರಿಗೆ 22 ರನ್ಗಳನ್ನ ಕೇವಲ 2 ಓವರ್ಗಳಲ್ಲಿ ಬಾರಿಸ್ತಾರೆ LSG ಬ್ಯಾಟ್ಸ್ಮನ್ಗಳು. ಅದೇ ರೀತಿ ಮೋಹಿತ್ ಶರ್ಮಾ ಅವ್ರಿಗೂ ಕೂಡ 4 ಓವರ್ಗಳಿಗೆ 42 ರನ್ನ ಬಿಟ್ಕೊಡ್ತಾರೆ. ಕಳೆದ ಬಾರಿ ಸೀಸನ್ನ ಮೋಸ್ಟ್ ಸಕ್ಸಸ್ಫುಲ್ ಸ್ಪಿನ್ನರ್ ಅಂತಲೇ ಕರೆಸ್ಕೊಳ್ಳುವಂಥ ರವಿ ಬಿಷ್ಣೋಯ್ ಕೂಡ ಈ ಬಾರಿ ದುಬಾರಿ ಆದರೂ ಅಂದರೂ ತಪ್ಪಾಗಲಿಕ್ಕಿಲ್ಲ. 4 ಓವರ್ ಬೌಲಿಂಗ್ ಮಾಡಿದಂಥ ರವಿ ಬಿಷ್ಣೋಯ್ 53 ರನ್ಗಳನ್ನ ಬಿಟ್ಕೊಟ್ಟಿದ್ದಾರೆ. 4 ಓವರ್ ಬೌಲಿಂಗ್ ಮಾಡಿದಂಥ ರಶೀದ್ ಖಾನ್ 48 ರನ್ಗಳನ್ನ ಬಿಟ್ಕೊಡ್ತಾರೆ, 1 ವಿಕೆಟ್ ಪಡ್ಕೊಂಡು. IPLನ ಸಕ್ಸಸ್ ಹಾಗೂ RCBಯ ಹಳೆಯ ಬೌಲರ್ ಆದಂಥ ಮೊಹಮ್ಮದ್ ಸಿರಾಜ್ ಕೂಡ ಅತಿ ದುಬಾರಿ ಆದರೂ ಅಂದರೂ ತಪ್ಪಾಗಲಿಕ್ಕಿಲ್ಲ. ಮೊಹಮ್ಮದ್ ಸಿರಾಜ್ ಅವರು 4 ಓವರ್ಗಳನ್ನ ಬೌಲ್ ಮಾಡಿ 54 ರನ್ಗಳನ್ನ ಬಿಟ್ಕೊಟ್ಟಿದ್ದಾರೆ, ಅದು ಯಾವುದೇ ವಿಕೆಟ್ ಪಡೆದುಕೊಳ್ಳದೆ. IPLನ ಯಶಸ್ವಿ ಸ್ಪಿನ್ನರ್ ಅಂತಲೇ ಕರೆಸ್ಕೊಳ್ಳುವಂಥ ಚಹಲ್ ಕೂಡ 3 ಓವರ್ಗಳನ್ನ ಬೌಲಿಂಗ್ ಮಾಡಿ 34 ರನ್ನ ಬಿಟ್ಕೊಟ್ಟಿದ್ದಾರೆ. ಇನ್ನು ಆಸ್ಟ್ರೇಲಿಯಾದ ಆಲ್ರೌಂಡರ್ ಹಾಗೂ IPLನ ಸೆನ್ಸೇಷನಲ್ ಆಲ್ರೌಂಡರ್ ಅಂತಲೇ ಕರೆಸ್ಕೊಳ್ಳುವಂಥ ಮಾರ್ಕ್ ಸ್ಟೋನಿಸ್ ಕೂಡ ದುಬಾರಿ ಆದರೂ ಅಂದರೂ ತಪ್ಪಾಗಲಿಕ್ಕಿಲ್ಲ. 31 ರನ್ಗಳನ್ನ ಕೇವಲ 2 ಓವರ್ಗಳನ್ನೇ ಮಾರ್ಕ್ ಸ್ಟೋನಿಸ್ ಬಿಟ್ಕೊಟ್ಟಿದ್ದಾರೆ. ಇದೆಲ್ಲ ನೋಡ್ತಾ ಹೋದರೆ ಸ್ನೇಹಿತರೆ, ಈ ಬಾರಿಯ IPLನಲ್ಲಿ ಎಲ್ಲ ತಂಡಗಳು ವಿಶ್ವದ ಅಪಾಯಕಾರಿ ಬೌಲರ್ಗಳ ವಿರುದ್ಧ ಉತ್ತಮ ತಂತ್ರಗಾರಿಕೆಯೊಂದಿಗೆ ಕಣಕ್ಕಿಳಿದಿದ್ದಾರೆ ಅನ್ನೋದು ಆರಂಭಿಕ ಪಂದ್ಯಗಳಲ್ಲಿ ಗೊತ್ತಾಗ್ತಾ ಹೋಗ್ತಿದೆ ಸ್ನೇಹಿತರೆ.